ದಯವಿಟ್ಟು ನೀವೇ ತಟ್ಟೆಗೆ ಹಾಕೊಂಡು ಅವ್ರಿಗೆ ತಿನ್ಸಿ, ಬಿಸಿ ಇದೆ ಚೆಲ್ತಾರೆ. ಪ್ರತಿದಿನ 9 ಗಂಟೆಯಿಂದ 6 ಗಂಟೆವರೆಗೂ ಸೇವೆ ಇರುತ್ತೆ. ಪ್ರತಿದಿನ ಮಧ್ಯಾಹ್ನ ಅನ್ನ ಪ್ರಸಾದ ಇರುತ್ತೆ. ಗುರುಗಳು ಪ್ರತಿದಿನ 12 ಗಂಟೆ ಮೇಲೆ ಸಿಗ್ತಾರೆ. ದಯವಿಟ್ಟು ಸಹಕರಿಸಿದ್ರು. ಸ್ಥಳದ ಹೆಸರು ದುರ್ಗಾಸ್ಥಳ ಅಂತ. ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಗೂಗಲ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ದುರ್ಗಾಸ್ಥಳ ಸರ್ಚ್ ಮಾಡಿದ್ರೆ ಅಮ್ಮನ ಮಾಹಿತಿ ಗೊತ್ತಾಗುತ್ತೆ. ದಯವಿಟ್ಟು ಇವಾಗ ಗುರುಗಳೇ ಕಾಲಿಗೆ ಬೀಳ್ಬೇಡಿ. ಅನ್ನ ಪ್ರಸಾದ ಕೈಯಲ್ಲಿ ಇಟ್ಕೊಂಡು ದಯವಿಟ್ಟು ಕಾಲಿಗೆ ಬೀಳ್ಬೇಡಿ. ಅದೇ ಕೈಯಲ್ಲಿ ಅನ್ನ ತಿನ್ಬೇಡಿ. ಅದಾದ್ಮೇಲೆ ಮಾತಾಡ್ತಾರೆ. ದಯವಿಟ್ಟು ಸಹಕರಿಸಿ. ಆತರ ಬೀಳ್ಬೇಡಿ. ಯಾರ ಹ್ಯಾಂಡಿಕ್ಯಾಪ್ ಇದ್ರೆ ಅವ್ರ ಮನೆಯೊಬ್ಬರು ಯಾರು ಕ್ಯೂವಲ್ಲಿ ನಿಂತ್ಕೊಂಡು ಪ್ರಸಾದ ಇಸ್ಕೊಬೇಕು. ಬರೋ ಆದ ಬರ್ರೆ ಅದೇ ಬರೋ ಅನ್ನ ಮುಟ್ಟು ಯಾರು ಖಾಲಿ ಬಾಬಾ ಈಗ ಕಂಫರ್ಟ್ ಆಗಿಲ್ಲ ಅಂದ್ರೆ ಕೂತ್ಕೊಂಡ್ಬಿಡೋ. ಬರ್ರಿ ಬರ್ರಿ. ಸಾಧ್ಯವಾದಷ್ಟು ಬೇಗ ಬೇಗ ಮೂವ್ ಆಗಬೇಕು. ಪ್ರತಿಯೊಬ್ಬರು ತೀರ್ಥ ತಗೊಳ್ಳಿ, ಫೋಟೋ ತಗೊಳ್ಳಿ, ಸ್ಟಿಕ್ಕರ್ ತಗೊಳ್ಳಿ, ಯಂತ್ರ ತಗೊಳ್ಳಿ, ಕಟ್ಲೆಕಾಯಿ ತಗೊಳ್ಳಿ. ತಡೆ ಹೊಡೆಯೋದು ಅಮಾವಾಸ್ಯೆ ಹುಣ್ಣಿಮೆ ದಿವಸ ಕ್ಯಾಲೆಂಡರ್ ಯಾವ ದಿವಸ ಇರುತ್ತೆ ಅವತ್ತೇ ಮಾತ್ರ ತಡೆ ಹೊಡೆಯೋದು. ಗಮನ ಇಟ್ಕೊಳ್ಳಿ. ಬೆಳಿಗ್ಗೆ 9ರಿಂದ ಸಂಜೆ 6 ಪೂಜೆ ಇರುತ್ತೆ. ಹಂಗೆ ಪ್ಲೇಟ್ ಕೊಳ್ಳೋದ್ರ ಮೇಲೆ ಇಡಿರಿ. ಪಾತ್ರೆ ಮೇಲೆ ಪ್ಲೇಟ್ ಇಡಿ. ದಯವಿಟ್ಟು ಚೆಲ್ಬೇಡಿ. ದಯವಿಟ್ಟು ಚೆಲ್ಬೇಡಿ. ಪಾತ್ರೆ ಮೇಲೆ ಪ್ಲೇಟ್ ಇಡಿರಿ. ಪ್ಲೇಟ್ ಕೊಡಲಿ ರೊಕ್ಕ ತಂದ ಚೂರು ಯಾವ ಹೆಂಗೆ ಕೇವಲ್ ಬರ್ತದೆಯಾ? ಹೆಂಗೆ ಕೇವಲ್ ಬರ್ತದೆ ಅಮ್ಮ? ನೋಡಿ ಕಾಲ ಹಂಗ ಅಮ್ಮ ಕೇವಲ್ ಬರ್ತಾ ಇದೆ. ನಿನಗೆ ನಾವು ನೀವು ನಿನಗೆ ಆಪ್ರೇಸ್ ಸಾಕು ಒಂದ್ರೇಸ್ ಬೇಕಾ? ಏ ಪಡ ಚೆನ್ನಾಗಿದೆ. ನಿಮ್ಮಂತಾರೆ ಬುದ್ಧಿಳ ನಾವು ಕ್ಯೂವಲ್ಲಿ ಆರಾಮಾಗಿ ಅಲ್ವಾ? ಮುಂದೆ ಬನ್ನಿ